ಯತ್ನಾಳಲ್ಲ ಮೊಹಮ್ಮದ್ ಬಿನ್ ತುಗಲಕ್ ಎಂದ ರೇಣುಕಾಚಾರ್ಯ. ತನ್ನ ನಿರ್ಧಾರಗಳಿಂದಲೇ ಒಂದಲ್ಲ ಒಂದು ದಿನ ಮೊಹಮ್ಮದ್ ಬಿನ್ ತುಗಲಕ್ ತರ ಯತ್ನಾಳ್ ಅವರು ಕೂಡ ಸರ್ವನಾಶವಾಗ್ತಾರೆ. ನೋಡ್ತಾ ಇರಿ. ಶಾಸಕ ಯತ್ನಾಳ್ ಕೂಡ ತಮ್ಮ ನಿರ್ಧಾರಗಳಿಂದಲೇ ನಾಶವಾಗ್ತಾರೆ. ಶಾಸಕ ಯತ್ನಾಳ್ ವಿರುದ್ಧ ಮಾಜಿ ಸಚಿವ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು. ರಾಜ್ಯದಲ್ಲಿ ವಿಜಯೇಂದ್ರ ನೇತೃತ್ವದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು. ವಿಜಯೇಂದ್ರ ವಿರುದ್ಧ ಮಾತನಾಡುವವರಿಗೆ ಒಳ್ಳೆಯ ಬುದ್ಧಿ ಕೊಡಲಿ ಆ ದೇವರು. ವಿಜಯೇಂದ್ರ ಪರ ಮಾಜಿ ಸಚಿವ ರೇಣುಕಾಚಾರ್ಯ ಫುಲ್ ಬ್ಯಾಟಿಂಗ್ ನಡೆಸಿದ್ದಾರೆ. ಯತ್ನಾಳಲ್ಲ ಮೊಹಮ್ಮದ್ ಬಿನ್ ತುಗಲಕ್ ಎಂದು ವ್ಯಂಗ್ಯವಾಡಿದ್ದಾರೆ. ಯತ್ನಾಳ್ ವಿರುದ್ಧ ವ್ಯಂಗ್ಯವಾಡಿದ ರೇಣುಕಾಚಾರ್ಯ ತನ್ನ ನಿರ್ಧಾರಗಳಿಂದಲೇ ಒಂದಲ್ಲ ಒಂದು ದಿನ ಯತ್ನಾಳ್ ಅವರು ಕೂಡ ಮೊಹಮ್ಮದ್ ಬಿನ್ ತುಗಲಕ್ ತರ ಸರ್ವನಾಶವಾಗ್ತಾರೆ. ನೋಡ್ತಾ ಇರಿ. ಶಾಸಕ ಯತ್ನಾಳ್ ಕೂಡ ತಮ್ಮ ನಿರ್ಧಾರಗಳಿಂದಲೇ ನಾಶವಾಗ್ತಾರೆ ಎಂದು ವ್ಯಂಗ್ಯವಾಡಿದ ರೇಣುಕಾಚಾರ್ಯ. ಶಾಸಕ ಯತ್ನಾಳ್ ವಿರುದ್ಧ ಮಾಜಿ ಸಚಿವ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದು ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದು ಪ್ರಧಾನಿ ನರೇಂದ್ರ ಮೋದಿ. ಈಗಾಗಲೇ ಬಿಎಸ್ ಯಡಿಯೂರಪ್ಪ ಹಾಗೂ ಯತ್ನಾಳ್ ನಡುವೆ ಮಾತಿನ ಚಕಮಕಿ ಶುರುವಾಗಿದೆ. ಇದರ ಮಧ್ಯೆ ಈಗ ರೇಣುಕಾಚಾರ್ಯ ಅವರು ಯತ್ನಾಳ್ ಮೇಲೆ ಗರಂ ಆಗಿದ್ದಾರೆ. ವಿಜಯೇಂದ್ರ ವಿರುದ್ಧ ಮಾತನಾಡುವವರಿಗೆ ದೇವರು ಒಳ್ಳೆ ಬುದ್ಧಿ ಕೊಡಲಿ ಎಂದಿದ್ದಾರೆ. ವಿಜಯೇಂದ್ರ ಪರ ಮಾಜಿ ಸಚಿವ ರೇಣುಕಾಚಾರ್ಯ ಫುಲ್ ಬ್ಯಾಟಿಂಗ್ ನಡೆಸಿದ್ದಾರೆ.